ರಾಜ್ಯಪಾಲರ ವಿರುದ್ಧ ಹಿಂದುಳಿದ ಸಮುದಾಯ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಭಾರೀ ಪ್ರತಿಭಟನೆ ಆಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಷಡ್ಯಂತ್ರ ಅಂತ ಕೂಗು ಕೇಳಿ ಬರ್ತಾ ಇದೆ. ಕೇಂದ್ರದ ಕೈಗೊಂಬೆ ಆಗಿರುವಂಥ ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಪ್ರತಿಭಟನೆ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆದಿದೆ. ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಿದವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಇದು ರಾಜಕೀಯ ಷಡ್ಯಂತ್ರ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂಥ ರಾಜ್ಯಪಾಲರು ಬೇಕಂತಲೇ ಹೀಗೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ರು. ಈಗ ಅದೇ ವಿಚಾರವಾಗಿ ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಬೆಂಗಳೂರು, ಕಲಬುರಗಿ, ಮಂಡ್ಯ ಈ ಭಾಗಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಮತ್ತೊಂದು ಕಡೆ ಪ್ರತಿಭಟನಾಕಾರನ ಪೊಲೀಸರು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಯಾಲಿಸ್ಟ್ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ, ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋ ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಸಂತೋಷ. ತಲೆ ಮೇಲೆ ಸೈಟ್ ಸಂಕಷ್ಟದ ತೂಗುಗತ್ತಿ ನೇತಾಡ್ತಿದೆ. ಸಿದ್ದರಾಮಯ್ಯ ಮುಂದಿನ ನಡೆ ರಾಜೀನಾಮೆಯೋ ಅಥವಾ ಕಾನೂನು ಸಮರವೋ ಎನ್ನುವ ಗೊಂದಲದಲ್ಲಿದ್ದಾರೆ. ಅತ್ತ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆ ಕೂಗು ಮೊಳಗಿಸಿದ್ದಾರೆ. ರಾಜ್ಯಪಾಲರು ಕಾನೂನಿನಂತೆ ಭ್ರಷ್ಟಾಚಾರ ನಿಯಂತ್ರಣ ಕಾನೂನಿನಡಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಖಾಸಗಿ 3 ವ್ಯಕ್ತಿಗಳು, ಅಬ್ರಹಾಂ ಅವರು, ಪ್ರದೀಪ್ ಅವರು ಮತ್ತು ಸ್ನೇಹಮಯಿ ಕೃಷ್ಣ ಅವರು, ಈ 3 ಜನ ಕೊಟ್ಟಂಥ ಖಾಸಗಿ ದೂರಿನ ಅನ್ವಯ ಕಾನೂನಿನ ಪರಿಶೀಲನೆಯನ್ನು ನಡೆಸಿ ಘನತೆವೆತ್ತ ರಾಜ್ಯಪಾಲರು ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ನೈತಿಕವಾಗಿ ಅವರು ಹೊಣೆಯನ್ನು ಹೊರಬೇಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2013ರಲ್ಲಿ ಕೂಡ ಸುಮಾರು 20ಕ್ಕಿಂತಲೂ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ಅವತ್ತಿದ್ವು. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಲೋಕಾಯುಕ್ತವನ್ನೇ ರದ್ದು ಮಾಡಿ ಅವರ ಕೇಸುಗಳನ್ನು ACBಗೆ ವರ್ಗಾವಣೆ ಮಾಡಿ, ನೀವು ಅದೇ ರೀತಿ ಒಂದು ಪ್ರಾಮಾಣಿಕವಾಗಿ ನಡೆಸ್ಕೋಬೇಕಾಯ್ತಲ್ಲ. ಯಾವುದೇ ಕಪ್ಪು ಚುಕ್ಕಿಲ್ಲಂತ ಸರ್ಕಾರ ನಡೆಸ್ಬೋದಿತ್ತಲ್ಲ. ತಪ್ಪು ಮಾಡೋದು ಒಂದು ಕಡೆ, ತಪ್ಪು ಮಾಡೋದು 14 ಸೈಟು. ನಾನು ಹೇಳ್ತೀನಿ, ನಾನು ಅಡ್ವೊಕೇಟ್ ಇದ್ದೇನೆ. 14 ಸೈಟು ಏನವರು ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ ತಮ್ಮ ಕುಟುಂಬದ ಹೆಸರಲ್ಲಿ, ಅದು 100% ವೈಲೇಷನ್ ಆಫ್ ದಿ ರೂಲ್ಸ್, ವೈಲೇಷನ್ ಆಫ್ ದಿ ಲಾ. 100% ನಾನು ಹೇಳ್ತೇನೆ. ಇದನ್ನೆಲ್ಲ ನೋಡಿದ್ರೆ ಹೊಸ CM ಬರ್ಬೋದು ಸರ್. ಅಲ್ಲ ನೋಡಿರಿ, ಇದು ಅವ್ರು ಇಟ್ ಡಿಪೆಂಡ್ಸ್ ಅಪಾನ್ ಕಾಂಗ್ರೆಸ್ ಪಾರ್ಟಿ. ಅವ್ರದ್ದೇ ನಿಲುವಿದೆ.
ಬಹುಶಃ ಭಾಳಷ್ಟು ಜನ ಕಾಂಗ್ರೆಸ್ಸಿನ ನಾಯಕರು ಒಳಗೊಳಗೆ ಖುಷಿ ಪಡ್ತಿರ್ಬೋದು. ಈಚೆ ಕಡೆ ಹೊರಗಡೆ ಪ್ರೊಟೆಸ್ಟು, ಹೊರಗಡೆ ಪ್ರತಿಭಟನೆ, ಒಳಗೊಳಗೆ ಖುಷಿ ಪಡುವಂಥ ಕಾಂಗ್ರೆಸ್ ನಾಯಕರು ಭಾಳ ಜನ ಇದ್ದಾರೆ. ಹೀಗಾಗಿ ಅದು ಇನ್ನು ಕೆಲವು ದಿವಸಗಳಲ್ಲಿ ಅದು ಹೊರಗೆ ಬಿಡ್ತದೆ. ಈ ರೀತಿಯಾಗಿ ನೋಡ್ರಿ, ಅದಕ್ಕೆ ನಾನು ಈ ದಲಿತ ಮತ್ತೊಂದು ಇದಕ್ಕೆ ಇಶ್ಯೂ ಹೋಗೋದೇ ಇಲ್ಲ. ಒಬ್ಬ ರಾಜ್ಯಪಾಲರಾಗಿ ಅವರು ಲರ್ನೆಡ್ ಪರ್ಸನ್ ಅದಾರೆ ಮತ್ತು ಯಾವ ರೀತಿ ಒಂದು ಒಳ್ಳೆಯ ರೀತಿಯಿಂದ ಒಬ್ಬ ಗವರ್ನರ್ ಆಗಿ ಕೆಲಸ ಮಾಡಬೇಕು. ಬಹುಶಃ ಈ ನೋಡ್ರಿ ಅವ್ರು ಬಂದು ಬಹುಶಃ 2 ವರ್ಷ ಮೇಲೆ ಆಯಿತು. ಇಲ್ಲಿವರೆಗೆ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಆಗಿದೆ? ಏನೂ ಆಗಿಲ್ಲ. ಹೀಗಾಗಿ ನಾನು ಹೇಳ್ತೀನಿ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂಥ ಮೂಡಾ ಹಗರಣದ ಪ್ರಕರಣ ಈಗ ಪ್ರಮುಖ ಬೆಳವಣಿಗೆ ಕಂಡಿದೆ. ಸಿಎಂಗೆ ಮೂಡಾ ಹಗರಣದ ಕೇಸ್ ಮತ್ತಷ್ಟು ಉರುಳಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಗೆಹ್ಲೋಟ್ ಅನುಮತಿ ನೀಡಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ರಾಜ್ಯಪಾಲರ ನಡೆ ಹಿಂದಿದೆಯಾ ಬಿಜೆಪಿ ಕಿತಾಪತಿ? ಸಿಎಂ ವಿರುದ್ಧದ ಮೂಡಾ ಕೇಸ್ ಪ್ರಾಸಿಕ್ಯೂಷನ್ ಹೊಸ್ತಿಲಿಗೆ ತಲುಪಿದೆ. ಇದು ಕಾಂಗ್ರೆಸ್ಸಿಗರ ಪಿತ್ತ ನೆತ್ತಿಗೇರಿಸಿದೆ. ರೊಚ್ಚಿಗೆದ್ದ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಉರಿದು ಬೀಳ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಾಗಿದ್ದಾರೆ. ರಾಜ್ಯಪಾಲರ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತ ಕೆಂಡಕಾರಿದ್ದಾರೆ. ಇನ್ನು ಮೂಡಾ ಸಂಕಷ್ಟದಲ್ಲಿರುವ ಸಿದ್ದರಾಮಯ್ಯ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಸಿಎಂಗೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಕರೆ ಮಾಡಿ ಏನೇ ಆದ್ರೂ ಕಾನೂನು ಹೋರಾಟ ನಡೆಸೋಣ ಅಂದಿದ್ದಾರಂತೆ. ನಿಮ್ಮ ಜೊತೆ ನಾವಿದ್ದೇವೆ, ಧೈರ್ಯವಾಗಿರಿ ಅಂತ ಅಭಯ ತುಂಬಿದ್ದಾರೆ. ಆದರೆ ಕೈ ನಾಯಕರು ಬಿಜೆಪಿ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ದಾರೆ. ಉತ್ತರ ನೀಡದೆ ಮೌನಕ್ಕೆ ಜಾರಿದ ಡಿಸಿಎಂ. ಸರ್ ಸಿಎಂಗೆ ಈಗ ಪ್ರಾಸಿಕ್ಯೂಷನ್ ಅನುಮತಿ ರಿಯಾಕ್ಷನ್. ಬಿಜೆಪಿ ಷಡ್ಯಂತ್ರ ಗೊತ್ತಿತ್ತು ಎಂದ ಗುಂಡೂರಾವ್. ಗವರ್ನರು ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಇಳಿದಿದ್ದಾರೆ ಅಂತ ಇದೇ ತೋರಿಸ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕಿಂತ ಬಿಜೆಪಿ ಕೈಗೊಂಬೆ ಆಗಿದ್ದಾರೆ. ಸೊ ಇದು ನಾವು ಕಾನೂನಿನ ಹೋರಾಟ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಕಾನೂನು ಹೋರಾಟಕ್ಕೆ ಸಿದ್ಧ ಎಂದ ಪರಮೇಶ್ವರ್. ಅವರು ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು. ಲೀಗಲಿ ಎಕ್ಸಾಮಿನ್ ಮಾಡ್ತಾರೆ. ಅದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ರಾಜಕೀಯ ಪ್ರೇರಿತ ಎಂದ ಹರಿಪ್ರಸಾದ್. ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅದು ತೀರ್ಮಾನ ತೆಗೆದುಕೊಂಡಿದ್ದಲ್ಲ. ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ವಿಚಾರವನ್ನು ತೆಗೆದುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ತೊಂದರೆ ಕೊಡಬೇಕು, ಮಸಿ ಬಳಿಬೇಕು ಅಂಥೇಳಿ ಮಾಡ್ತಕ್ಕಂಥ ಪ್ರಕರಣ ಇದು. ಮತ್ತು ಇದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಹ ಕಾನೂನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತೇವೆ. ದ್ವೇಷ ರಾಜಕೀಯ ಎಂದ ಎಂಬಿ ಪಾಟೀಲ್. ಇದು ಘನತೆ ಹೊತ್ತ ರಾಜ್ಯಪಾಲರು ಏನಿದೆ, ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದೆ, ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ, ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ, ಇನ್ನಿತರ ರಾಜ್ಯಗಳು ಮಾಡಿದೆ, ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಘನತೆ ಹೊತ್ತ ರಾಜ್ಯಪಾಲರ ಮುಖಾಂತರ ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯಪಾಲರ ಕ್ರಮ ಖಂಡಿಸಿದ ಬಿಆರ್ ಪಾಟೀಲ್. ಬಿಜೆಪಿಯೇತರ ಸರ್ಕಾರಗಳ ಮೇಲೆ ಪ್ರಹಾರ ನಡೆದಿದೆ. ಇದರ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಈ ಒಂದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಮೋದಿಯವರ ಕೆಲಸಕ್ಕೆ ನಾವು ಬಿಡೋದಿಲ್ಲ, ಅದು ಹೋರಾಟ ಮಾಡ್ತೀವಿ. ಪ್ರಜಾಪ್ರಭುತ್ವ ಉಳಿವಿಗಾಗಿ, ಒಕ್ಕೂಟ ವ್ಯವಸ್ಥೆ ಉಳಿವಿಗಾಗಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ರಾಜ್ಯಪಾಲರ ನಡೆಗೆ ಈಶ್ವರ್ ಖಂಡ್ರೆ ಗರಂ. ಹೀಗಾಗಿ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದೇವೆ. ಕರೆದು ಮಾನ್ಯ ರಾಜ್ಯಪಾಲರವರಿಗೆ ಸಲಹೆಯನ್ನು ಕೊಟ್ಟಿದ್ದೇವೆ. ಈ ಕೊಟ್ಟಂಥ ದೂರು ತಿರಸ್ಕಾರ ಮಾಡಬೇಕು ಅಂತೇಳಿ ಹೇಳಿ. ಆದರೂ ರಾಜ್ಯಪಾಲರಿಗೆ ಈಗ ಕೇಂದ್ರದ BJP ಸರ್ಕಾರದ ಒತ್ತಡ ಇದೆ, ಅವರ ಸರ್ವಾಧಿಕಾರಿ ಧೋರಣೆ.
ಅವರು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾರೂ ವಿರೋಧ ಪಕ್ಷದವರು ಸರ್ಕಾರನೇ ಮಾಡಬಾರ್ದು, ವಿರೋಧ ಪಕ್ಷದವರು ಆಡಳಿತನೇ ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕಿರುಕುಳ ಕೊಡುವಂಥದ್ದು, ಆಡಳಿತ ಪಕ್ಷಕ್ಕೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥದ್ದು. ಒಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಿರೋ ಅನುಮತಿ ಕಾಂಗ್ರೆಸ್ಸಿಗರ ಕಣ್ಣು ಕೆಂಪಾಗಿಸಿದೆ. ಇಡೀ ಪ್ರಕರಣ ಮುಂದೆ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.